ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾಡ್ತಕ್ಕಂಥ ನಮಸ್ಕಾರಗಳು. ಸೊ ನಾನ್ ಏನಪ್ಪಾ ಅಂತಂದ್ರೆ ಈ ದಿನ ಮಾತಾಡ್ತಕ್ಕಂಥ ವಿಷಯ. ಸೊ ನಿನ್ನೆ ದಿನ ನ್ಯೂಸ್ ಚಾನಲ್ ಅಲ್ಲಿ ನೋಡ್ತೇನೆ ನಾನು. ಸೊ ಸರ್ಕಾರಿ ನೌಕರಿಗೆ ಏಜ್ ಅಲ್ಲಿ ಸಡಿಲಿಕೆ. ಹ್ಮ್. ಅಂದ್ರೆ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಕ್ಕಂಥ ಒಂದು ನಿರುದ್ಯೋಗ ಯುವಕರಿಗೆ ಏನಿದೆ 2027 ವರೆಗೂ ಸೊ ಅಪ್ಲಿಕೇಶನ್ ಹಾಕತಕ್ಕಂತ ಇವರಿಗೆ ಏಜ್ ಬಾರ್ ಆಗಿರೋರು ಸಹ ಏಜ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಈಗ. ಯಾವ ರೀತಿ ಅಂತಂದ್ರೆ 38 ವರ್ಷ ಇರ್ತಕ್ಕಂಥ SC ST ಏಜ್ ನ 43 ವರ್ಷ ಮಾಡಿದ್ದಾರೆ. 35 ವರ್ಷ ಇರ್ತಕ್ಕಂಥ ಅದರ್ OBC ಎಲ್ಲ ಇವರು ಏಜ್ ನ 38 ವರ್ಷಕ್ಕೂ ಮಾಡಿದ್ದಾರೆ. ಸೊ ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಹಾಗೂ ಎಲ್ಲಾ ಸಚಿವ ಸಂಪುಟೋದ್ಯೋಗಿಗಳು ನಿನ್ನೆ ನಡೆದಿರ್ತಕ್ಕಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಈ ಒಂದು ತೀರ್ಮಾನ ಅಂತ ಗೊತ್ತಾಗ್ತಿಲ್ಲ. ನೋಡ್ರಿ, ಗೌರ್ಮೆಂಟ್ ಬಂದು ಸುಮಾರು 3 ವರ್ಷ ಆಯ್ತು. ಅವ್ರು ಬರೀ ಕಿತ್ತಾಡೋದ್ರಲ್ಲೇ ಜೀವನ ಮಾಡ್ತಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡು, ನನಗೆ ಮುಖ್ಯಮಂತ್ರಿ ಆಗಿರ್ಬೇಕು, ನನಗೆ ಅದು ಕೊಡು, ನನಗೆ ಇದು ಕೊಡು, ನಾನು ಹಂಗಾಗ್ಬೇಕು, ನೀನ್ ಹಿಂಗಾಗ್ಬೇಕು. ಸೊ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಅವ್ರ ಜೀವನ ಕಳೀತಿದ್ರ ಹೊರತು ಸೊ ರಾಜ್ಯದ್ದು ಬರ ಪರಿಸ್ಥಿತಿ ನೋಡಲ್ಲ. ಸೊ ಅತಿವೃಷ್ಟಿ ನೋಡ್ತಾ ಇಲ್ಲ, ಅನಾವೃಷ್ಟಿ ನೋಡ್ತಾ ಇಲ್ಲ. ಸೊ GST ಮೇಲ್ಗಡೆ GST ಕೊಡ್ಲಿಲ್ಲ ನಮ್ಗೆ, ನಾವು ಉದ್ಧಾರ ಮಾಡಕ್ ಆಗ್ತಾ ಇಲ್ಲ. ಬರೀ ಇದನ್ನೇ ನೋಡ್ತಿದ್ರ ಹೊರತು ನಿರುದ್ಯೋಗ ಯುವಕರದ್ದು ಯಾರು ನೋಡ್ತಿಲ್ಲ. ಅವ್ರದ್ದು ಸುಮ್ನೆ ಏಜ್ ಬಾರ್ ಆಗತಕ್ಕ ಓದ್ತಾನೆ ಇದಾರೆ, ರೂಮ್ಗಳು ಮಾಡಿ ಓದ್ತಾರೆ, ಕೋಚಿಂಗ್ ಸೆಂಟರ್ಗಳಿಗೆ ಓದ್ತಾರೆ, ಎಲ್ಲ ಓದ್ತಾರೆ. ನಾಳೆ ಕಾಲ್ಫರ್ ಮಾಡ್ತಾರೆ, ನಾಡಿದ್ ಕಾಲ್ಫರ್ ಮಾಡ್ತಾರೆ ಅಂತ. ನೀವು ಕಾಲ್ಫರ್ ಮಾಡೋದ್ ಬಿಟ್ಟು ಸೊ ಏಜ್ ಜಾಸ್ತಿ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಆಸೆ ಹುಟ್ಟಿಸ್ತಾ ಇದ್ರ ಹೊರತು ಸೊ ನೀವು ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡ್ತಾ ಇಲ್ಲ. 43 ವರ್ಷಕ್ಕೆ ಅವ್ರು ಹೋಗಿ ಗೌರ್ಮೆಂಟ್ ಅಪ್ಲೈ ಜಾಬ್ ತಗೋಬೇಕಾಗೋದುಂಟೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದುಂಟೆ. 43 ವರ್ಷಕ್ಕೆ ಜೀವನನೇ ಬೇಸರ ಆಗಿರ್ತದೆ, ಆಲ್ರೆಡಿ ಅರ್ಧ ವಯಸ್ಸು ಕಳೆದೋಗಿರ್ತದೆ. ಇಂಥ ಟೈಮಲ್ಲಿ ಅವ್ನು ಹೋಗಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋವಷ್ಟು ತಾಳ್ಮೆ, ಪೇಷನ್ಸು, ಅವನ ಏಕಾಗ್ರತೆ ಅದೆಲ್ಲ ಇರುತ್ತ ಸ್ವಾಮಿ? ಏನ್ರಿ ನೀವು? ಇಡೀ ಪ್ರಪಂಚ ಅರ್ಧ ವಯಸ್ಸು ಕಳೆದು ಆಲ್ರೆಡಿ ಅವನು ಇದಕ್ ಹೋಗಂತ ಟೈಮಲ್ಲಿ 50-60 ವರ್ಷ ಜೀವನ ಮಾಡ್ತಾರೆ. ಈಗ ಅಂತ ಜೀವಿಸಂತ ಟೈಮಲ್ಲಿ ನೀವು ಹೋಗಿ ಇವಾಗ ಕಾಲ್ಫರ್ ಮಾಡಿ ಅವ್ನಿಗೆ 43 ವರ್ಷದ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ನಾವು ನಿಮ್ಗೆ ಅಂತ ಆಸೆ ಹುಟ್ಟಿಸ್ತಿದಿರಲ್ಲ. ಏನ್ರಿ ಇದು? ಹೋಗಂತ ಜೀವಕ್ಕೆ ಎಳ್ಳು ನೀರು ಬಿಟ್ಟು ಕಳ್ಸ್ಕೊಡೋದ್ ಬಿಟ್ಟು ನೀವು ಇನ್ನು ನಾನು ಅಮೃತ ಕೊಡ್ತೀನಿ, ನಾನು ನೀನ್ ಬದುಕು ಅನ್ನೋ ತರ ಆಗ್ತಿದೆ ನೋಡಿ ಇದು ಜೀವನ. ಸೊ ರಾಜಕೀಯ ಎಲ್ಲಿಂದ ಎಲ್ಲಿಗೆ ಬಂದೈತಂದ್ರೆ ಸೊ ತಮ್ಮ ಒಂದು ಬೇಳೆ ಕಾಯಲ್ಲಿ ಬೇಯಿಸ್ಕೊಳಕ್ಕೋಸ್ಕರ ಸೊ ಎಲ್ಲಾ ಜನಕ್ಕೆ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ. ಎಲ್ಲರೂ ಅಷ್ಟೇ, ಕೇಂದ್ರ ಸರ್ಕಾರ ಅಷ್ಟೇ, ರಾಜ್ಯ ಸರ್ಕಾರ ಅಷ್ಟೇ, ಪ್ರಶ್ನೆ ಮಾಡ್ತಕ್ಕಂಥ ಇಲ್ದೇ ಇರೋದ್ರಿಂದ ಈ ತರ ಒಂದು ಅವ್ರಿಗೆ ತಿಳಿದಂಗೆ ಅವ್ರು ಒಂದು ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಗಳನ್ನ ಕೊಡ್ತಾನೆ ಹೋಗ್ತಾರೆ. ಅದನ್ನ ಜಾರಿ ತರಬೇಕಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಹುಮತ ಐತೆ, ಅವ್ರು ಹೆಂಗ್ ಬೇಕಂಗ್ ಮಾಡ್ಬೋದು. 2005 ಪ್ರೀವಿಯಸ್ ಯಡಿಯೂರಪ್ಪನ ಗೌರ್ಮೆಂಟ್ ಅಲ್ಲಿ 58 ವರ್ಷದಿಂದ 60 ವರ್ಷಕ್ಕೆ ಮಾಡಿ ಅರ್ಧ ಕಾಲ್ಫರ್ ಮಾಡೋದನ್ನ ಅವಾಗ ಸ್ಟಾಪ್ ಮಾಡ್ಬಿಟ್ರು. ಈಗ ಇವರು ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ತರ ಮಾಡುತ್ತೆ. ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವನೆ ಇಲ್ಲ ನಮ್ ಕಡೆ. ಅವ್ರಿಗೆ ಹೇಳಿದ್ನೆಲ್ಲ ಹೂ ಅನ್ಕಂತ ಹೋಗ್ತೀವಿ, ಅವ್ರು ಕೇಳಿದ್ನೆಲ್ಲ ನಾವು ಹೂ ಅನ್ಕಂತ ಹೋಗ್ತೀವಿ. ಹಂಗಾಗಿ ನಾವ್ ಹಿಂಗಾಗಿದೀವಿ. ನೋಡಿ, ಯೋಚನೆ ಮಾಡ್ಬೇಕು. ನಾವ್ ಯೋಚನೆ ಮಾಡ ಇನ್ನು 43 ವರ್ಷಕ್ಕೆ ಮತ್ತೆ 38 ವರ್ಷಕ್ಕೆ ಅವ್ರ ಅಪ್ಲಿಕೇಶನ್ ಬರೆಯೋದ್ರ ಜೊತೆಗೆ ನೋಡಿ, ನಾವು ಗೊತ್ತಾಗ್ತಿಲ್ಲ. ನಾನು ಈಗ ಎಕ್ಸಾಂಪಲ್ 43 ವರ್ಷದ ಒಬ್ಬ ಯುವಕ ಅಥವಾ ಒಬ್ಬ ಕ್ಯಾಂಡಿಡೇಟ್ ಆಗಿ ಎಕ್ಸಾಮ್ ಬರೀತಾನಂತಂದ್ರೆ ಅವ್ನಿಗೆ ಒಂದ್ 22 ವರ್ಷಕ್ಕೆ ಮದುವೆ ಆಗಿತ್ತಂದ್ರೆ ಅವ್ನಿಗೆ ಅವಾಗ್ಲೇ ಒಂದ್ 23 ವರ್ಷಕ್ಕೆ ಮಗ ಹುಟ್ಟಿದಾನಂದ್ರೆ 18 ವರ್ಷದ ಮೇಲೆ ಅಪ್ಲೈ ಮಾಡ್ಬೇಕು ಜಾಬ್ ಅಂದ್ರೆ ಅವ್ನ ಯಾವ್ದೋ PUC ಇದನ್ನ ಕಂಪ್ಲೀಟ್ ಆಗಿದೆ, PUC ಮೇಲೆ ಯಾವ್ದನ್ನ ಕಾಲ್ಫರ್ ಮಾಡಿದ್ರು, SDA ಕಾಲ್ಫರ್ ಮಾಡಿದ್ರು PUC ಮೇಲೆ ಬರೀಬೇಕಂದ್ರೆ ಅವ್ನು 20 ವರ್ಷದ ಮಗ, 43 ವರ್ಷದ ಅವನು, ಇಬ್ರು ಹೋಗಿ ಎಕ್ಸಾಮ್ ಬರೀಬಹುದು. ಆ ತರ ಪರಿಸ್ಥಿತಿ ಬಂದಿತ್ತು ಗೌರ್ಮೆಂಟ್ ಜಾಬ್ ತಗೊಳೋದು. ಇನ್ನೂ ಒಂದು ಲೇಡೀಸ್ ನೋಡೋದಾದ್ರೆ, ಈಗ ಎಕ್ಸಾಂಪಲ್ ಲೇಡೀಸ್ಗೆ 20 ವರ್ಷ 18-20 ವರ್ಷಕ್ಕೆ ಮದುವೆ ಮಾಡಿದ್ರು ಅಂದ್ರೆ ಅವ್ರ ಮದುವೆ ಆದ್ಮೇಲೂ ಅವ್ರ ಏನಾನ ಎಜುಕೇಶನ್ ಡಿಗ್ರಿ ಕಂಪ್ಲೀಟ್ ಮಾಡಿ ಅವ್ರ ಪೆಂಡಿಂಗ್ ಇಟ್ಕೊಂಡಿದ್ರು ಅವ್ರು ಅಂತಂದ್ರೆ ಅವ್ರ ಏನಾನ ಜಾಬ್ ಅಪ್ಲೈ ಮಾಡ್ತಾರಂದ್ರೆ ಅವಳಿಗೆ ಏನಾನ ಬೇಗ ಮದುವೆ ಆದಾಗ 18-20 ವರ್ಷಕ್ಕೆ ಮದುವೆ ಆದಾಗ ಮಗಳು ಅಥವಾ ಮಗ ಹುಟ್ಟಿದ ಅಂದ್ರೆ ಅವ್ರಿಗೆ ಈಗ ಲೇಡೀಸ್ಗೆ 42 ವರ್ಷ ಇದೆ ಅಥವಾ 43 ವರ್ಷ ಇದೆ, ಮಗಗೆ ಅಥವಾ ಮಗಳಿಗೆ 21-22 ವರ್ಷ ಇದೆ ಅಂತಂದಾಗ ಅವ್ರಿಬ್ರು ಹೋಗಿ ಎಕ್ಸಾಮ್ ಬರೀಬಹುದು. ನಮ್ಮ ಒಂದು ಪರಿಸ್ಥಿತಿ ಈ ತರ ಬಂದಿದೆ. ಅಂದ್ರೆ ಅವ್ರದ್ದು ಡಿಗ್ರಿ ಆಗೈತೆ, ಮಗಳದು ಡಿಗ್ರಿ ಆಗೈತೆ, ಅಥವಾ ಮಗಂದು ಡಿಗ್ರಿ ಆಗೈತೆ, ಜೊತೆಗೆ ಬರೀಬಹುದು. ಹಂಗೆ ನಮ್ಮ ಗೌರ್ಮೆಂಟ್ ಒಂದು ರೂಲ್ಸ್ ತಗೊಂಡ್ ಬರ್ತಿದ್ದಾರೆ. ಅಲ್ಲ, ಯಾವ ಒಂದು ಪುರುಷಾರ್ಥಕ್ಕೆ ಈ ತರ ಮಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಗ್ಯಾರಂಟಿಗಳು ತಂದು ಸೊ ಇಡೀ ದುಡ್ಡೆಲ್ಲ ಗ್ಯಾರಂಟಿಗೆ ಸುರಿಯೋದ್ರಲ್ಲೇ ನಮ್ಮ ಸರ್ಕಾರದವರು ಸೊ ತಲ್ಲೀನರಾಗಿದ್ದಾರೆ. ಈಗ ಅವ್ರದ್ದು ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕು ನಾವು,
ಹೊರಗಿರೋನ್ ಒಳಗ್ ಕರ್ಕೋಬೇಕು, ಒಳಗಿರೋನ್ ಹೊರಗ್ ಕರ್ಕೋಬೇಕು ಅಂತ ಯೋಚನೆ ಮಾಡ್ತಿದಾರೆ ಹೊರ್ತು ಸೊ ಕಾಲ್ಫರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಜನ ಒಂದು ಕೆಲವೊಂದು ನಿರುದ್ಯೋಗ ಯುವಕರು ಸೊ ಆತ್ಮಹತ್ಯೆ ಮಾಡ್ಕೊಂಡ್ರು, ಯುವತಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಆತ್ಮಹತ್ಯೆ ಮಾಡ್ಕೊಂಡಾಗ ಎಲ್ಲಾ ಬೇರೆ ಬೇರೆ ತರ ಪ್ರಾಬ್ಲಮ್ ಆಗ್ಬಾರ್ದು ಅಥವಾ ಸ್ಟ್ರೈಕ್ಗಳಾಗ್ಬಾರ್ದು, ಅದಾಗ್ಬಾರ್ದು, ಇದಾಗ್ಬಾರ್ದು ಅಂತಂದ್ ಹೇಳಿ ಮತ್ತೆ ಸ್ವಲ್ಪ ಶಾಂತವಾಗಿರ್ಲಿ ವಾತಾವರಣ ಅಂತಂದ್ ಹೇಳಿ ಈ ಒಂದು ಏಜ್ ಸಡಿಲಿಕೆನ ಏನಿದೆ ಜಾಸ್ತಿ ಮಾಡಿದಾರೆ ಇವರು. ಅದ್ ಬಿಟ್ರೆ ಇವ್ರಿಗೆ ಅದೇ ಆ ಜಾಸ್ತಿ ಮಾಡೋ ಬದಲು ಕಾಲ್ಫರ್ ಮಾಡಿ, ಫಸ್ಟ್ ಕಾಲ್ಫರ್ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ಮೇಲೆ ಇದನ್ನ ಮಾಡಿ ಅವ್ರಿಗೆ ಕೆಲಸ ಕೊಡಿ. ನಿಮ್ಮೇಲೆ ಅಟ್ಲೀಸ್ಟ್ ಸೊ ಪ್ರೀವಿಯಸ್ ಗೌರ್ಮೆಂಟ್ ಯಾಕೆ ಕಿತ್ತೋಗಿದ್ರು ಕರ್ನಾಟಕದಲ್ಲಿ ಅಂತಂದ್ ಹೇಳಿ ನಿಮ್ಗೆಲ್ಲಾ ಚೆನ್ನಾಗ್ ಗೊತ್ತಿದೆ. ಸೊ OPS ಜಾರಿಗೆ ತರ್ತೀವಿ ಅಂತಂದ್ ಹೇಳಿ ಸ್ಟ್ರೈಕ್ ಮಾಡಿಸಿ ಇವ್ರಿಗೆಲ್ಲ ವಾಗ್ದಾನ ಕೊಟ್ರಿ, OPS ಬರ್ಲಿಲ್ಲ. ಈಗ OPS ಬರುತ್ತೆ ಅಂತ ಹೇಳಿ ಅವ್ರನ್ನು ಸ್ಟ್ರೈಕ್ ಮಾಡೋದು ಕೈ ಬಿಟ್ರು, ಅವರು ಸ್ಟ್ರೈಕ್ ಮಾಡ್ಲಿಲ್ಲ. ಅವ್ರು ಏನು ಲೋಪದೋಷಗಳು ಇದ್ವು ಅದೇ ಲೋಪದೋಷಗಳನ್ನ ನೀವು ಸ್ಟಾರ್ಟ್ ಮಾಡಿದಿರಿ. ಸೊ ಮತ್ತೆ ನಿಮ್ಮನ್ನು ಕಿತ್ತೋಸಿತಾರೆ. ಸೊ ಸೊ ಒಂದು ಶಾಶ್ವತವಾಗಿ ಒಂದು ಒಳ್ಳೆ ಬಹುಮತ ಇರ್ತಕ್ಕಂಥ ಸರ್ಕಾರ ಕೊಟ್ಟಿದ್ದಾರೆ ಅಂದಾಗ ಆ ಬಹುಮತ ಇಟ್ಕೊಂಡು ನೀವು ಒಳ್ಳೊಳ್ಳೆ ಕಾರ್ಯ ಯೋಜನೆ ತರ್ತಾನೆ ಇಲ್ಲ. ಅದ್ ಬಿಟ್ಟು ಬರೇ ನಿಮ್ಮ ಒಂದು ಕುರ್ಚಿ ಕಿತ್ತಾಡೋದ್ರಲ್ಲಿ, ಕುರ್ಚಿನ ಬಿಗಿ ಮಾಡೋದ್ರಲ್ಲಿ ನೀವು ಹೊಡೆದಾಡ್ತಿದ್ರೆ ಹೊರ್ತು ಬೇರೆ ಯಾವ್ದ್ರಲ್ಲೂ ಹೊಡೆದಾಡ್ತಿಲ್ಲ. ನೋಡಿ ನಿಮ್ದು ನಿಮ್ಮ ಒಂದು ಆಸೆ ಅಥವಾ ನಿಮ್ಮ ಒಂದು ಇದಕ್ಕೆ ಜನಕ್ಕೆ ಕಣ್ಣಿಗೆ ಒಳ್ಳೆಯರಾಗಕ್ಕೋಸ್ಕರ ಏಜ್ನ ಈಗ ಏನು 41 ವರ್ಷ ಆಗಿರ್ತತೆ, ನಾನು ಎಕ್ಸಾಮ್ ಬರೀಬಹುದು ಅಂತ ಆಸೆ ಹುಟ್ಟಿಸ್ತಾ ಇದ್ರು ಅವನಿಗೆ ಅಷ್ಟೇ. ಆಸೆ ಹುಟ್ಟಿಸೋದ್ರ ಜೊತೆಗೆ ಸೊ ಮಕ್ಮಲ್ ಟೋಪಿ ಮಾಡಿ ಎಲ್ಲರ ತಲೆಗೂ ಎಣ್ಣೆ ಹಚ್ಚಿ ಸವರ್ತಾ ಇದಾರೆ ಅಷ್ಟೇ. ನೀನ್ ಚೆನ್ನಾಗಿರು, ನೀನೆಲ್ಲ ಹಿಂಗಿರಪ್ಪ, ನಾವೆಲ್ಲ ಮಾಡ್ತೀವಿ ಅಂತ. ಇದನ್ನೆಲ್ಲ ಬಿಟ್ಟು ನೀವು ಸರ್ಕಾರದವರು ಸೊ ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡಿ, ಸೊ ಮನೆ ಇಲ್ದರಿಗೆ ಮನೆ ಕೊಡಿ, ಸೊ ಏನೇನ್ ಕೆಲಸಗಳು ಪೆಂಡಿಂಗ್ ಇದಾವೋ ಎಲ್ಲ ಜಾರಿ ಮಾಡಿ, ಸೊ ಶಾಸಕರಿಗೆ ಸೊ ದುಡ್ಡು ಬಿಡುಗಡೆ ಮಾಡಿ, ಎಲ್ಲಾ ಯಾವ ಹಿಂದುಳಿದ ತಾಲೂಕಿದಾವೆ, ಯಾವ ಬರಪೀಡಿತ ತಾಲೂಕಿದಾವೆ ಅತಿ ಬೇಗ ಅವ್ರಿಗೆ ಫಂಡ್ ರಿಲೀಸ್ ಮಾಡಿ ಕೆಲಸ ಮಾಡಿಸಿ. ಸೊ ನೀವು ನೋಡಿ ನರೇಗಾದ ಹೊಡೆದಾಡ್ತಿದ್ರೆ ಅವ್ರ ಹೆಸರು ಚೇಂಜ್ ಮಾಡಿದ್ರ ಅಂತಂದ ಹೇಳಿ ಮಹಾತ್ಮ ಗಾಂಧೀಜಿ ನರೇಗಾದ ಹೆಸರು ಚೇಂಜ್ ಮಾಡಿ ಅವ್ರು ಈ ಜಿ ಇಟ್ಟಿದ್ದಾರೆ ಅಂತಂದ ಹೇಳಿ ಅವ್ರು ಅಪೋಸಿಟ್ ಮಾತಾಡ್ತಿದ್ರು. ನಿಮ್ ಕೈಲಿ ಏನಾಗುತ್ತೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವೇನ್ ಒಳ್ಳೇದ್ ಮಾಡ್ಬೋದು ಜನಕ್ಕೆ, ಅವ್ರ ಸ್ಕೀಮ್ ಬಿಡಿ, ನಿಮ್ಗೆ ಒಂದು ಬಹುಮತ ಕೊಟ್ಟಿದ್ವಲ್ಲ ನಿಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡಿ ತೋರಿಸಿ, ಅವಾಗ ಜನ ಒಪ್ಕೊಂತಾರೆ. ಸ್ಟೇಟ್ ಬೇರೆ ಸೆಂಟ್ರಲ್ ಬೇರೆ, ಅವ್ರು ಮಾಡಿರೋ ತಪ್ಪು ಸರಿನೋ ಅದು ಅವ್ರಿಗೆ ಬಹುಮತ ಇತ್ತು, ಅವ್ರು ಮಾಡಿದ್ದಾರೆ. ನಿಮ್ಗೆ ಬಹುಮತ ಇದೆ, ನಿಮ್ಗೆ ಇಲ್ಲಿ ಏನ್ ಬೇಕು ಅದನ್ನ ಮಾಡಿ. ನೀವು ಅನುಮೋದನೆ ಕೊಟ್ಟಿದ್ದೀರಲ್ಲ ಈಗ 43 ವರ್ಷಕ್ಕೆ, ಅದೇ ತರ ನಿಮ್ ಬೇರೆ ಬೇರೆ ಸ್ಕೀಮ್ ತಗೊಂಬರ್ರಿ, ಬೇರೆ ಸ್ಕೀಮ್ ತಗೊಂಬಂದು ಜನಕ್ಕೆ ಉದ್ಧಾರ ಮಾಡೋದ್ ನೋಡ್ರಿ ಸ್ವಾಮಿ. ಅದು ಬಿಟ್ಟು ಹಿಂಗೆ ಹೆಸರು ಸಡಿಲಿಕೆ ಮಾಡ್ಕೊಂಡು ಸೊ ಯುವತಿಯರಿಗೆ ಸೊ ಅವ್ರಿಗೆ ನೀವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ಇನ್ನು 3 ವರ್ಷ ಮುಕ್ತಾಯ ಆಗುತ್ತೆ. ಇನ್ನು ಮೇ ತಿಂಗಳು ಬಂದ್ರೆ 3 ವರ್ಷ ಆಯ್ತು ಸಿದ್ದರಾಮಯ್ಯ ಸರ್ಕಾರ ಬಂದು, ಇನ್ನು 2 ವರ್ಷ ಇರುತ್ತೆ. 2 ವರ್ಷ ಹೆಚ್ಚಿಗೆ ಮಾಡಿದ್ರೆ ನೀವು 2027 ತನಕ ಅಪ್ಲಿಕೇಶನ್ ಹಾಕ್ಬೋದು ಅಂತ ಎಷ್ಟು ಕಾಲ್ಫರ್ ಮಾಡ್ತೀರಾ? ಇನ್ನು ಕುರ್ಚಿ ಉಳಿಸ್ಕೊಳ್ಳೋದ್ರಾಗ ಹೊಡೆದಾಡ್ತಾ ಇದೀರ ಹೊರತು ಸಚಿವ ಸಂಪುಟದ ನನ್ನ ಸಚಿವ ಸ್ಥಾನ ಉಳಿಬೇಕಪ್ಪ ಅಷ್ಟೇ, ನಾನು ಭದ್ರವಾಗಿರ್ಬೇಕು ಅದನ್ನೇ ನೋಡ್ತಾ ಇದ್ರ ಹೊರತು ಬೇರೆ ಏನು ನೋಡ್ತಾ ಇಲ್ಲ. ಸ್ನೇಹಿತರೆ, ಸೊ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸೊ ನಾನೇನು ಏಜ್ ಸಡಿಲಿಕೆ ಬಗ್ಗೆ ಮಾತಾಡಿದೀನೋ ಈ ಒಂದು ತುಣುಕು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ, ಸೊ ಶೇರ್ ಮಾಡಿ, ಅದೇ ರೀತಿಯಾಗಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ